ಅವು ಸಾಯೋದು ಕೋಲು ಮುರಿಯದು ಎನ್ನುವಂತೆ ಬಾಲಿವುಡ್ನ ಸ್ಟಾರ್ ನಟ ಗೋವಿಂದರ ಬದುಕು ಇತ್ತ ಸರಿ ಹೋಗ್ತಿಲ್ಲ, ಇತ್ತ ಒಟ್ಟಾಗಿಯೂ ಕೂಡ ಇಲ್ಲ. ಪತಿ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬರಿಗೊಬ್ಬರ ಮೇಲೆ ಆರೋಪ ಕೂಡ ಮಾಡಿಕೊಂಡು ಮನೆ ಜಗಳವನ್ನ ಬೀದಿಗೆ ತಂದು ನಿಲ್ಲಿಸಿದ್ದಾರೆ. ಗೋವಿಂದ್ ಅರುಣ್ ಅಹುಜಾ ಬಾಲಿವುಡ್ನ ಹಿರಿಯ ನಟ. ಬೇಟೌನ್ನಲ್ಲಿ ಭಾರಿ ಸದ್ದು ಮಾಡಿದ್ದ ಕೂಲಿ ನಂಬರ್ 1, ಹೀರೋ ನಂಬರ್ 1 ಮತ್ತು ಬಾಗಂ ಬಾಗ್ ಚಿತ್ರಗಳಲ್ಲಿ ನಟಿಸಿ ಖ್ಯಾತಿ ಪಡೆದಿದ್ದ ನಟ. ಇತ್ತೀಚಿನ ವರ್ಷಗಳಲ್ಲಿ ಯುವ ನಟಿಯರೊಂದಿಗೆ ಕಾಣಿಸಿಕೊಂಡು ಭಾರಿ ಚರ್ಚೆಗೆ ಕಾರಣವಾಗಿದ್ದರು. ಯುವ ನಟಿಯರೊಂದಿಗೆ ಕಾಣಿಸಿಕೊಂಡ ಗೋವಿಂದನ ಕಂಡು ಪತ್ನಿ ಸುನಿತಾ ಅಹುಜಾ ಅವರು ಇದೀಗ ಕೆಂಡ ಕಾರಿದ್ರು. ನಟ ಗೋವಿಂದ್ಗೆ ಶುಗರ್ ಡ್ಯಾಡಿ ಅಂತ ಹೀಯಾಳಿಸಿದ್ರು. ಯಾವಾಗ ಅದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತೋ ಗೋವಿಂದ್ ಅದಕ್ಕೆ ಪ್ರತಿಕ್ರಿಯಿಸಿ ಸುನಿತಾ ಅಹುಜಾಗೆ ಹದ್ದುಬಸ್ತಿನಲ್ಲಿ ಇರುವಂತೆ ಬಹಿರಂಗವಾಗಿ ವಾರ್ನಿಂಗ್ ನೀಡಿದರು. ಇನ್ನು ಈ ಜಗಳದ ಬಿಸಿ ತಣ್ಣಗಾಗುವ ಮೊದಲೇ ಸುನಿತಾ ಕೋರ್ಟ್ನಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಎಲ್ಲರಿಗೂ ಶಾಕ್ ಕೊಟ್ಟಿದ್ರು. ಆದರೆ ಅದೇ ವೇಳೆಗೆ ಗೋವಿಂದ್ ಹಾಗೂ ಸುನಿತಾ ನಡುವಿನ ಕೌಟುಂಬಿಕ ಕಲಹ ಅಲ್ಲಿಗೆ ಬಗೆಹರಿದಿತ್ತು. ಅನೇಕ ತಿಂಗಳುಗಳ ಜಗಳ, ಗಲಾಟೆ, ಮನಸ್ತಾಪ, ಆರೋಪ ಪ್ರತ್ಯಾರೋಪದ ನಂತರ ಸುನಿತಾ ತಾನು ಸಲ್ಲಿಸಿದ್ದ ವಿಚ್ಛೇದನ ಅರ್ಜಿಯನ್ನು ಕೊನೆಗೂ ಹಿಂಪಡೆದುಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗುವುದಿಲ್ಲ ಅನ್ನುವ ಹಾಗಿದ್ದ ಸತಿಪತಿಯನ್ನ ಕಂಡು ಬಿ-ಟೌನ್ ಇವರಿಗೆ ಡಿವೋರ್ಸ್ ಖಚಿತ ಎಂದೇ ಭಾವಿಸಿತು. ಆದರೆ ಸುನಿತಾ ವಿಚ್ಛೇದನವನ್ನ ವಾಪಸ್ ಪಡೆದಿದ್ದು ಪ್ರಕರಣ ಸುಖಾಂತ್ಯ ತಂದಿದೆ. ಇನ್ನು ಬಾಲಿವುಡ್ ಸ್ಟಾರ್ ಗೋವಿಂದ್ ಹಾಗೂ ಸುನಿತಾ ನಡುವಿನ 38 ವರ್ಷಗಳ ದಾಂಪತ್ಯದಲ್ಲಿ ಸಣ್ಣದೊಂದು ಬ್ರೇಕ್ ನಂತರ ಮತ್ತೆ ಹೊಸ ಬಂಧ ಶುರುವಾಗಿದ್ದು ವಿಚ್ಛೇದನ ಗೊಂದಲಕ್ಕೆ ಈಗ ತೆರೆ ಬಿದ್ದಂತಾಗಿದೆ. ಗೋವಿಂದ್ ಹೊಸ ಗೆಳತಿಯ ವದಂತಿಗಳ ಹಿನ್ನೆಲೆಯಲ್ಲಿ ಸುನಿತಾ ಬೇಸತ್ತು 2024ರಲ್ಲಿ ವಿಚ್ಛೇದನಕ್ಕಾಗಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದರು. ಈ ಎಲ್ಲ ಘಟನೆಗಳ ನಂತರ ಸುನಿತಾ ಅರ್ಜಿ ಹಿಂಪಡೆದುಕೊಂಡರು. ಒಟ್ಟಾರೆಯಾಗಿ ಗೋವಿಂದ್ ಹಾಗೂ ಸುನಿತಾ ಮತ್ತೆ ಒಂದಾಗಿದ್ದು ಅಭಿಮಾನಿಗಳಿಗೆ ಖುಷಿಯಾಗಿದ್ದು, ಮತ್ತೆ ಯಾರ ಕಣ್ಣು ಈ ದಂಪತಿಗಳ ಮೇಲೆ ಬೀಳದಿರಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಗೋವಿಂದ್ ವಿಶ್ ಮಾಡಿದ್ದಾರೆ.